ಒಂದು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತಡೆ ಆಗುವಂತದ್ದು, ಮತ್ತೊಂದು ಕಡೆ ಅವರ ವಿರುದ್ಧನೇ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಅಸ್ಸಾಂ ಸರ್ಕಾರ ಮಾಡಿದೆ. ನಾನು ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. ಎಫ್ಐಆರ್ ಹಾಕೋದು ಸುಮ್ಮನೆ ಎಫ್ಐಆರ್ ಹಾಕೊಳ್ಳೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡ್ ವೈಲೇಷನ್ ಆಗಿದ್ರೆ ಅಥವಾ ಪೊಲೀಸ್ ಆಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಆಗ ಮಾತ್ರ ಎಫ್ಐಆರ್ ಹಾಕಬೇಕು. ಸುಮ್ಮನೆ ಎಫ್ಐಆರ್ ಹಾಕಿ ಅದನ್ನ ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರಲ್ಲ, ಅದರಿಂದ ಅದು ತಿರುಗುಬಾಣ ಆಗುತ್ತೆ. ಅವರು ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡಕ್ಕೆ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನ ತಡೆ ಓಡ್ತಾ ಇದ್ದಾರಲ್ಲ, ಅದರ ತೀವ್ರವಾಗಿ ಖಂಡಿಸ್ತೇನೆ. ಮತ್ತೆ ಎಫ್ಐಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಅಲ್ಲ ಸರ್, ಮುಹೂರ್ತ ಫಿಕ್ಸ್ ಮಾಡ್ತಾರಲ್ಲ, ಅಯೋಧ್ಯೆ ಇಂಥ ದಿನ ಓಪನ್ ಆಗಬೇಕು, ಎಲೆಕ್ಷನ್ ಇಂಥ ದಿನ ಓಪನ್ ಆಗೋದು, ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು, ಡೇಟನ್ನು ಅನೌನ್ಸ್ ಮಾಡೋ ಸ್ಥಿತಿ ಹೋಗ್ಬಿಟ್ರೆ ಒಂದು ಸರ್ಕಾರ. ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ನಿರಪೇಕ್ಷ ಇರಬೇಕು. ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಂವಿಧಾನ. ಮಾಡ್ಕೊಳ್ಳಿ, ಬಟ್ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಈಗ ನಾನು ನನ್ನ ಧರ್ಮ ಮಾಡ್ತೀನಿ, ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ. ಇನ್ನೊಬ್ಬರು ಈಗ ತನ್ವೀರ್ ಸೇಠು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ, ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ. ಮಾಡ್ಕೊಳ್ಳಿ, ಬಟ್ ಯಾರೂ ಅಡ್ಡ ಬರಬಾರ್ದು. ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯನನ್ನು ಪ್ರೀತಿಸಬೇಕು. ಒಂದು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತಡೆ ಆಗುವಂತದ್ದು, ಮತ್ತೊಂದು ಕಡೆ ಅವರ ವಿರುದ್ಧನೇ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಅಸ್ಸಾಂ ಸರ್ಕಾರ ಮಾಡಿದೆ. ನಾನು ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. ಎಫ್ಐಆರ್ ಹಾಕೋದು ಸುಮ್ಮನೆ ಎಫ್ಐಆರ್ ಹಾಕೊಳ್ಳೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡ್ ವೈಲೇಷನ್ ಆಗಿದ್ರೆ ಅಥವಾ ಪೊಲೀಸ್ ಆಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಆಗ ಮಾತ್ರ ಎಫ್ಐಆರ್ ಹಾಕಬೇಕು. ಸುಮ್ಮನೆ ಎಫ್ಐಆರ್ ಹಾಕಿ ಅದನ್ನ ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರಲ್ಲ, ಅದರಿಂದ ಅದು ತಿರುಗುಬಾಣ ಆಗುತ್ತೆ. ಅವರು ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡಕ್ಕೆ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನ ತಡೆ ಓಡ್ತಾ ಇದ್ದಾರಲ್ಲ, ಅದರ ತೀವ್ರವಾಗಿ ಖಂಡಿಸ್ತೇನೆ. ಮತ್ತೆ ಎಫ್ಐಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಅಲ್ಲ ಸರ್, ಮುಹೂರ್ತ ಫಿಕ್ಸ್ ಮಾಡ್ತಾರಲ್ಲ, ಅಯೋಧ್ಯೆ ಇಂಥ ದಿನ ಓಪನ್ ಆಗಬೇಕು, ಎಲೆಕ್ಷನ್ ಇಂಥ ದಿನ ಓಪನ್ ಆಗೋದು, ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು, ಡೇಟನ್ನು ಅನೌನ್ಸ್ ಮಾಡೋ ಸ್ಥಿತಿ ಹೋಗ್ಬಿಟ್ರೆ ಒಂದು ಸರ್ಕಾರ. ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ನಿರಪೇಕ್ಷ ಇರಬೇಕು. ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಂವಿಧಾನ. ಮಾಡ್ಕೊಳ್ಳಿ, ಬಟ್ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಈಗ ನಾನು ನನ್ನ ಧರ್ಮ ಮಾಡ್ತೀನಿ, ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ. ಇನ್ನೊಬ್ಬರು ಈಗ ತನ್ವೀರ್ ಸೇಠು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ, ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ. ಮಾಡ್ಕೊಳ್ಳಿ, ಬಟ್ ಯಾರೂ ಅಡ್ಡ ಬರಬಾರ್ದು. ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.